ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ನಾನಂತೂ ಇಷ್ಟು ದಿನ ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ನೀವು ನನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋದನ್ನ ನಿಲ್ಲಿಸಿ ಹತ್ರ 1 ವರ್ಷ ಆಗ್ತಾ ಬಂತು. ಮುಂಚೆ ವಿಡಿಯೋ ಮಾಡ್ತಿದ್ದೆ, ಆಮೇಲೆ ಸ್ವಲ್ಪ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಏನಂತ. ಆ್ಯಕ್ಚುಲಿ ಮಗು ಆಯಿತು, ಹಾಗಾಗಿ 1 ವರ್ಷ ಗ್ಯಾಪ್ ತೊಗೊಂಡಿದ್ದೆ. ಈಗ ಮಕ್ಕಳಿಗೆ 5 ಮಂತ್ಸ್ ಕಂಪ್ಲೀಟ್ ಆಯಿತು, ಹಾಗಾಗಿ ಮತ್ತೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ವಿಡಿಯೋ ಒಂಥರ ಅಡಿಕ್ಷನ್ ಇದ್ದಂಗೆ, ಮಾಡೋದನ್ನ ನಿಲ್ಲಿಸಿದ್ರೆ ಕೈ ಕಾಲೇ ಆಡೋದಿಲ್ಲ. ಇಷ್ಟು ದಿನ ಮಕ್ಕಳು ನೋಡ್ಕೋಬೇಕು, ಮಕ್ಕಳನ್ನ ಆರೈಕೆ ಮಾಡಬೇಕು, ಫುಲ್ ತಾಯ್ತನನ ಅನುಭವಿಸ್ಬೇಕು ಅಂತ 1 ವರ್ಷ ಒಂದು ಚಿಕ್ಕ ಗ್ಯಾಪ್ನ ತೊಗೊಂಡಿದ್ದೆ. ಈಗ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಷ್ಟೇ ಪ್ರೀತಿ ವಿಶ್ವಾಸನ ನಮಗೆ ಕೊಡಬೇಕು ನೀವು, ಓಕೆನಾ? ಇಷ್ಟು ದಿನ ನನ್ನ ಚಾನಲಲ್ಲಿ ಬರೀ ಕುಕ್ಕಿಂಗ್ ವೀಡಿಯೋಸ್ನ ನೀವು ನೋಡ್ಕೊಂಡು ಬಂದಿರ್ತೀರ. ಆದರೆ ಇನ್ಮೇಲಿಂದ ಫುಲ್ ಫ್ಲೆಜ್ ಆಗಿ ಡೈಲಿ ವ್ಲಾಗ್ಸು ಮತ್ತು ಕಿಡ್ಸ್ ಆ್ಯಕ್ಟಿವಿಟೀಸು, ಮಕ್ಕಳ ಬಗ್ಗೆ ಜಾಸ್ತಿ ಇರುತ್ತೆ ವೀಡಿಯೋಸಲ್ಲಿ. ಹಾಗೆ ನನ್ನ ಡೈಲಿ ರೊಟೀನು, ಹಾಗೆ ನಮ್ಮ ಸ್ಕಿನ್ ಕೇರ್ ಇರ್ಬೋದು, ಹೆಲ್ತ್ ರೊಟೀನ್ ಇರ್ಬೋದು, ಹೇಗೆ ಏನು ಇವೆಲ್ಲದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ಕಮಿಂಗ್ ವೀಡಿಯೋಸ್ನ ನೋಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಬೇಕು. ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಷ್ಟು ದಿನ ಆದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ಏನು ಮಾತಾಡಬೇಕು ಅನ್ನೋದನ್ನ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಫುಲ್ ಎಕ್ಸೈಟ್ಮೆಂಟಲ್ಲಂತೂ ಇದ್ದೀನಿ ನಾನು. ನನ್ನ ಮಕ್ಕಳ ಬಗ್ಗೆ ನಾನು ಹೇಳ್ಕೋಬೇಕು, ಹಾಗೆ ನನ್ನ ಲೈಫ್ ಸ್ಟೈಲ್ನ ನಿಮಗೆ ತೋರಿಸ್ಬೇಕು. ಎಲ್ಲದ್ರ ಬಗ್ಗೆನೂ ಇಂಟ್ರೆಸ್ಟ್ ಇದೆ ನನಗೆ. ಮಾಡಬೇಕು ಟೈಮ್ ಮಾಡಿಕೊಂಡು. ಟೈಮ್ ಅಂತೂ ಯಾವುದಕ್ಕೂ ಸಾಕಾಗ್ತಿಲ್ಲ. ಆದರೆ ಸುಮ್ಮನೆ ಒಂಥರ ಬರೀ ಇದರಲ್ಲೇ ಮುಳುಗೋಗೋದಕ್ಕಿಂತ ಏನಾದರೂ ಹೊಸದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದನ್ನು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಡಿಲೇ ಆದರೆ ಬೇಜಾರು ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ. ಸೊ ವೀಡಿಯೋಸ್ ಅಂತೂ ವೀಕ್ಲಿ 1 to 3 ವೀಡಿಯೋಸ್ ಅಂತೂ ನಾನು ಹಾಕ್ತಾನೆ ಇರ್ತೀನಿ. ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಮತ್ತು ನಿಮಗೆ ನಾನು ಯಾವ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಅದೇ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಮಕ್ಕಳಿರೋದ್ರಿಂದ ಸ್ವಲ್ಪ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಶೆಡ್ಯೂಲ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಈಗಲೂ ಕೂಡ ಮಕ್ಕಳನ್ನ ಮಲಗಿಸ್ಬಿಟ್ಟೆ ನಾನು ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಹೇಗೆ ಹೋಗುತ್ತೆ ನನ್ನ ದಿನದ ಫುಲ್ ಟೈಮು, ನನ್ನ ಮಕ್ಕಳ ಜೊತೆ ಹೇಗೆ ಟೈಮ್ ಪಾಸ್ ಮಾಡ್ತೀನಿ, ಏನು ಅವ್ರ ರೊಟೀನ್ ಏನು ಎಲ್ಲ ನೋಡೋಣ ಬನ್ನಿ. ಆ್ಯಂಡ್ ನಾನು ಇವತ್ತೇ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತೊಂದು ಸ್ಪೆಷಲ್ ದಿನ. ಅದೇನಂದರೆ ನನ್ನ ಮಕ್ಕಳಿಗೆ ಇವತ್ತು 5 ತಿಂಗಳು ಕಂಪ್ಲೀಟ್ ಆಯಿತು. ಹಾಗಾಗಿ ಒಂದು ಹುಮ್ಮಸ್ಸಿಂದ ಅವ್ರಿಗೆ ಹೆಂಗೋ 5 ತಿಂಗಳು ಕಂಪ್ಲೀಟ್ ಆಯಿತು, ಇನ್ನೇನು ಪ್ರಾಬ್ಲಮ್ ಇರಲ್ಲ ಅವ್ರಿಗೆ. ಆರಾಮಾಗಿ ಅವ್ರು ಹಾಲು ಕುಟ್ಕೊಂಡು ನಿದ್ದೆ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಈ ಹೊಸ ಕೆಲಸಕ್ಕೆ ಶುರು ಮಾಡ್ತಾಯಿದ್ದೀನಿ, ಕೈ ಹಾಕ್ತಾಯಿದ್ದೀನಿ. ಹಾಗೆ ನನ್ನದು ಮಿನಿ ಬ್ಲಾಗ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ನೋಡಿ, ಅದನ್ನು ಲಿಂಕ್ ಕೂಡ ನಿಮಗೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಎಲ್ಲದ್ರದ್ದು ಲಿಂಕ್ ನಿಮ್ಗೆ ಅಲ್ಲಿ ಸಿಗುತ್ತೆ, ಓಕೆನಾ? ಇವತ್ತು ಮಕ್ಕಳಿಗೆ 5th ಮಂತ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಪ್ರಿಪ್ರೇಷನ್ ಮಾಡ್ತೀನಿ ನೋಡಿ. ಪಾಪು ಇವಾಗ ಒಬ್ಳು ಎದ್ದಿದ್ದಾಳೆ, ಒಬ್ಳು ಮಲಗಿದ್ದಾಳೆ. ಈಗ ಫಸ್ಟ್ ಫೋಟೋಶೂಟ್ಗೆ ರೆಡಿ ಮಾಡ್ಕೊಂಬಿಡೋಣ. ಮೊದಲು ಕೆಳಗಡೆ ಒಂದು ವೈಟ್ ಬಟ್ಟೆನ ಹಾಸ್ಕೊಂಡಿದ್ದೀನಿ, ಅದ್ರ ಕೆಳಗಡೆ ಒಂದು ಮ್ಯಾಟ್ ಹಾಕಿದ್ದೀನಿ ದಪ್ಪದು. ಯಾಕಂದರೆ ಮಕ್ಕಳನ್ನ ನೆಲದ ಮೇಲೆ ಮಲಗಿಸಿದ್ರೆ ಅವ್ರಿಗೆ ಚಳಿ ಆಗಬಾರ್ದು ಅಂತ. ಸೊ ಅದ್ರ ಮೇಲೆ ಕ್ಲೀನಾಗಿ ಒಂದು ವೈಟ್ ಬಟ್ಟೆ ಹಾಕ್ಕೊಂಡು ನಾನು ಏನು ಫೋಟೋಶೂಟ್ ಮಾಡಬೇಕು, ಏನು ಥೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಅದನ್ನೆಲ್ಲ ಇವಾಗ ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಬನ್ನಿ.
ಮಾಡೋಣ ರೆಡಿ ಮಾಡೋಣ ಹಾಯ್ ಮಾಡಿ ಹಾಯ್ ಪಾಪಿ ಸ್ನಾನ ಮಾಡ್ಕೊಂತೀರಾ? ಹೌದು ಸ್ನಾನ ಮಾಡ್ಕೊಂತೀರಾ? ಹೌದು ನಾನು ಸ್ನಾನ ಮಾಡ್ಕೊಳ್ತೀನಿ. ನೋಡೋಣ ನೋಡೋಣ ಆಯ್ತು 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 ಆಯ್ತದೆ ಆಯ್ತದೆ ಅಮ್ಮೆ ಕೊಟ್ಟೆ ಅಮ್ಮೆ ಲಾಡಿ ಕೊಟ್ಟೆ ಅಮ್ಮೆ ಲಾಡಿ ಕೊಟ್ಟೆ ಖರ್ಚು ಥರ ಸುತ್ತಬೇಕು ನಾನು ಸುತ್ತೀನಿ ಆಮೇಲೆ ಫಸ್ಟ್ ಎಲ್ಲ ಮಲಗಿಸಿ ಕಡೆ ಅಮ್ಮು ರೆಡಿನಾ ರೆಡಿನಾ ಪುಟ್ಟಕ್ಕ ಪುಟ್ಟ ಶಕ್ತಿ ರೆಡಿನಾ ನೀವು ರೆಡಿನಾ ರೆಡಿ ಆದ್ರು ನಾನೇನು ಹೇಳಿ ಕಾಣ್ತಾ ಇದೆಯಲ್ಲ ಅಲ್ಲಿ ಯಾವ್ದು ಲೈಟ್ ಇಲ್ವಾ ಮುದ್ದು ಪಾಪಗಳು ಏನ್ ಮಾಡ್ತಾ ಇದ್ದಾವೆ ಎಲ್ಲಿ ಇಲ್ಲಿ 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 ಯಾಕೆ ಬಿಚ್ಕೊಳ್ತಾ ಇದೀಯಾ ಯಾಕೆ ಬಿಚ್ಕೊಳ್ತಾ ಇದೀಯಾ ಕೆಳಗೇನು ಕಾಣಲ್ಲ ಕೆಳಗೇನು ಕಾಣಲ್ಲ ಇದು ಖುಷಿ ಇದಕ್ಕೆ ಅಲ್ಲ ಅಮ್ಮ ಹ್ಯಾಪಿ ಹ್ಯಾಪಿ ಪಾಪ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನಮಗೂ ಸುಸ್ತಾಗೋಯ್ತು ಹೇಗ್ ಕಾಣ್ತಾ ಇದ್ದಾರೆ ಇಬ್ರು ಮಾತಾಡ್ತಾ ಮಲಗಿದ್ದಾರೆ ಏನ್ ಮಾತಾಡ್ತೀರಾ ಏನ್ ಮಾತಾಡ್ತೀರಾ ಏನಂತ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಮ್ಮ ನೀನೇನಂತೀಯಾ ಚೆನ್ನಾಗಿದ್ಯಾ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಆಗ್ಲೇ ಆನ್ ಬೇಕು ಇಬ್ರಿಗೂ ನಿದ್ದೆ ಬಂದ್ಬಿಟ್ಟಿದೆ ಇವಾಗ ಸದ್ಯಕ್ಕೆ ಮಲಗಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಅಮ್ಮ ಅಮ್ಮ ಬೇಡಮ್ಮ ಹೋಗೋಣ ಸಾಕು ಸಾಕು ಎದುರಮ್ಮ ಹೋಗೋಣ ಸಾಕು ಬಾರಮ್ಮ ನಮ್ಮ 1 ಅವರ್ಗೆ ಫೋಟೋಶೂಟ್ ಅಂತೂ ಏನೋ ಮುಗೀತು ಆದರೆ ಅದನ್ನೆಲ್ಲ ಮತ್ತೆ ಎತ್ತಿಡ್ಬೇಕಲ್ಲ ಅದೇ ದೊಡ್ಡ ಟಾಸ್ಕ್ ಇರೋದು ಎಲ್ಲಿಂದ ತೊಗೊಂಡ್ವಿ ಅಲ್ಲಿಗೆ ಎತ್ತಿಡೋದಿದೆಯಲ್ಲ ಅಮ್ಮ ಸಾಕಾಗೋಗುತ್ತೆ ಮತ್ತು ನಾನು ಏನೇನು ಯೂಸ್ ಮಾಡಿದೆ ಫೋಟೋಶೂಟ್ಗೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ನಾನೇನು ಯೂಸ್ ಮಾಡಿದ್ದೆ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು ಮಕ್ಕಳಿಗೆ ಟವಲ್ಲು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೆ ಆಮೇಲೆ ತಲೆ ಕಟ್ಟೋದಕ್ಕೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡಿದೆ ಅದ್ರ ಜೊತೆಗೆ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಬೇಬಿ ಆಯಿಲು ಪೌಡರು ಶಾಂಪೂ ಬಾಡಿ ಲೋಷನು
ಇದು ಬೇಬಿ ಬಾಡಿ ಲೋಷನ್, ಮತ್ತು ರೋಸ್ ವಾಟರ್, ಕೋಮ್, ರೋಸ್ ಪೌಡರ್, ಹೀಗೆ ನಾವೇನೇನು ಯೂಸ್ ಮಾಡ್ತೀವೋ ಅದನ್ನೆಲ್ಲನೂ ಬೇಬಿ ಫೋಟೋಶೂಟ್ಗೆ ಯೂಸ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗೇನೋ ಬಂತು. ಮಕ್ಕಳು ಗಲಾಟೆ ಏನು ಮಾಡಲಿಲ್ಲ, ಆರಾಮಾಗಿ ಮಾಡಿಸ್ಕೊಳ್ತಾರೆ. ಅಂದರೆ ಏನಂದರೆ ಅವ್ರು ಮಲಗಿ ಎದ್ದಿರಬೇಕು ಅಂಥ ಟೈಮಲ್ಲಿ ಮಾಡಿದ್ರೆ ಆರಾಮಾಗಿರ್ತಾರೆ. ಮಕ್ಕಳು ಅಳೋ ಟೈಮಲ್ಲಿ ಅಥವಾ ಈಗ ನಿದ್ದೆ ಮಾಡಬೇಕು ಅನ್ನೋ ಟೈಮಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಫಸ್ಟು ಏನಂದರೆ ಎಲ್ಲ ಫುಲ್ ರೆಡಿ ಮಾಡಿಟ್ಟು ಎಲ್ಲ ಅರೇಂಜ್ ಮಾಡಿ ಆಮೇಲೆ ಮಕ್ಕಳನ್ನ ಎದೊಳಿಸ್ಬೇಕು. ಅಲ್ಲಿ ತನಕ ಆರಾಮಾಗಿ ಹಾಲು ಕುಡಿಸಿ ಮಲಗಿಸಿರ್ಬೇಕು. 1 ಅವರ್ 2 ಅವರ್ ನಿದ್ದೆ ಮಾಡಿದರೆ ಮಕ್ಕಳು ಆರಾಮಾಗಿ ಸಪೋರ್ಟ್ ಮಾಡ್ತಾರೆ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಮಕ್ಕಳು ಎದ್ದಾದಮೇಲೆ ಅವ್ರಿಗೆ ಏನು ಬೇಕು ಎಲ್ಲ ರೆಡಿ ಮಾಡಿ ಮಲಗಿಸ್ಬಿಟ್ಟು ಅದನ್ನು ಮಲಗಿಸಾದ್ಮೇಲೆ ಪಟಾಪಟ್ ಅಂತ ಫುಲ್ ಫೋಟೋಶೂಟ್ ಮುಗಿಸ್ಬಿಡ್ಬೇಕು. ನೀವು ಅದನ್ನು ರೆಡಿ ಮಾಡು, ಆಮೇಲೆ ಇದನ್ನು ರೆಡಿ ಮಾಡು, ಇದು ಐಡಿಯಾ ಸರಿ ಹೋಗಲಿಲ್ಲ, ಅದು ಮಾಡಲಿಲ್ಲ ಅಂತ ಅವಾಗ ರೆಡಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮಕ್ಕಳನ್ನ ಮಲಗಿಸೋದು 5 ನಿಮಿಷದಲ್ಲಿ ಬೇಗ ವೀಡಿಯೋಸ್ ಏನು ಬೇಕು, ಫೋಟೋಸ್ ಏನು ಬೇಕು, ಯಾವ ಆ್ಯಂಗಲಲ್ಲಿ ಬೇಕು ಎಲ್ಲ ಫೋಟೋ ತಗೊಂಡ್ಬಿಟ್ಟು ಮತ್ತು ಅವನು ಆರಾಮಾಗಿ ಅವ್ರದ್ದೇನಿದೆ ಡೈಲಿ ಡ್ರೆಸ್ಸು ಅದನ್ನು ಹಾಕ್ಬಿಟ್ಟು ಮಲಗಿಸ್ಬಿಡ್ಬೇಕು. ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ತಾರೆ. ಅದಾದಮೇಲೆ 1 ಅವರ್ 2 ಅವರ್ ಅವ್ರನ್ನ ಸುಧಾರಿಸ್ಕೊಳ್ಳೋದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಕ್ಕಳನ್ನ ಎದ್ದೊಳಿಸಿ. ಇದೊಂದು ಟಿಪ್ ಆಯಿತಾ. ಯಾರಾದರೂ ಈಗ ಮಕ್ಕಳಿಗೆ ನ್ಯೂ ಬಾರ್ನ್ ಮಕ್ಕಳಿಗೆ ಏನಾದರೂ ಫೋಟೋಶೂಟ್ ಮಾಡ್ತಾಯಿದ್ರೆ ಈ ಟಿಪ್ನ ಯೂಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಓಕೆ. ಆಮೇಲೆ ಮೇನ್ ಒಂದು ಪ್ರಾಡಕ್ಟ್ ಹೇಳೋದೇ ಮರೆತೆ, ಇದು ನೈಲ್ ಟ್ರಿಮ್ಮರು. ಇದನ್ನು ಕೂಡ ಇಟ್ಟಿದ್ದೆ ಬೇಬಿ ಫೋಟೋಶೂಟ್ಗೆ. ಎಲ್ಲನೂ ಬೇಗ ಇಟ್ಟಿರೋಣ. ಎಲ್ಲನೂ ಅದರದ್ದು ಪ್ಲೇಸಲ್ಲಿ ಅರೇಂಜ್ ಮಾಡಿಬಿಟ್ರೆ ಒಂದು ನೆಮ್ಮದಿ. ಇಷ್ಟೆಲ್ಲ ಐಟಮ್ಸ್ ಯೂಸ್ ಮಾಡಿದ್ದೆ ಫೋಟೋಶೂಟ್ಗೆ. ಎಲ್ಲನೂ ಇವಾಗ ಒಂದೊಂದಾಗಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮಕ್ಕಳಿಗೆ ಇನ್ನೇನೇನು ಯೂಸ್ ಮಾಡಿದ್ದೆ ಅಂತೆಲ್ಲ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಬೇಬೀಸ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಾನು ರೆಗ್ಯುಲರಾಗಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿದ್ರಲ್ಲ ನನ್ನ ಮಕ್ಕಳ ಜೊತೆ ನಾನು 5th ಮಂತ್ ಫೋಟೋಶೂಟ್ನ ಹೇಗೆ ಮಾಡಿದೆ ಅಂತ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾನಸ ಅಲೋಕ್ ಕನ್ನಡ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡಿ.